ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭೋದಯ. ನಾವು ಇಂದು 9ನೇ ತರಗತಿಯ ಗಣಿತ ವಿಭಾಗದ ಮೊದಲನೇ ಅಧ್ಯಾಯ ಸಂಖ್ಯಾ ಪದ್ಧತಿ ಇದರ ಮುಂದುವರಿದ ಭಾಗ ಸೆಷನ್ 4 ಭಾಗ 4 ಅಭ್ಯಾಸ ಮಾಡೋಣ. ನಾವು ನಿನ್ನೆ ಏನು ನೋಡಿದ್ವಿ? ದಶಮಾಂಶ ವಿಸ್ತರಣೆಗಳನ್ನು ನೋಡಿದ್ವಿ. ಅಂತ್ಯಗೊಳ್ಳುವ ದಶಮಾಂಶದ ವಿಸ್ತರಣೆ, ಅಂತ್ಯಗೊಳ್ಳದೇ ಇರುವಂತಹ ದಶಮಾಂಶದ ವಿಸ್ತರಣೆ ನೋಡಿದ್ವಿ. ಇವತ್ತು ಅದರ ಮುಂದುವರಿದ ಭಾಗ, ಹೌದಾ? 1.3ನಲ್ಲಿ 1.3 ಅಭ್ಯಾಸ 2ನೇ ಮೇನು ಏನಿದೆ? 1/7 ಅಂತ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ. ಅವರೇ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ, ಅದರ ಮೇಲೆ ಬಾರ್ ಹಾಕಿದ್ದಾರೆ. ಅಂದರೆ ಅದೇನು ರಿಪೀಟ್ ಆಗುತ್ತೆ, ಅಂದರೆ ಆವರ್ತವಾಗುತ್ತೆ, ಅಂತ್ಯವಾಗದೆ ಆವರ್ತವಾಗುತ್ತೆ ಅಂತ ಅರ್ಥ. ಏನು ಕೊಟ್ಟಿದ್ದಾರೆ ನೋಡಿ? 1/7 0.142857 ಈ ಥರ ಕೊಟ್ಟಿದ್ದಾರೆ, ಹೌದಾ? 0 ಬಿಂದು. ಇದು ಏನು ಮೇಲೆ ಬಾರ್ ಇದೆಯಲ್ಲ, ಹಂಗಂದ್ರೆ ರಿಪೀಟ್ ಆಗುತ್ತೆ, ಆವರ್ತ ಆಗುತ್ತೆ ಅಂತ ಅರ್ಥ. ದೀರ್ಘ ಭಾಗಾಕಾರ ಮಾಡದೆ ಕೆಳಗೆ ಕೊಟ್ಟಿರುವಂತಹ ಭಾಗಲಬ್ಧಗಳ ದಶಮಾಂಶ ವಿಸ್ತರಣೆಯನ್ನು ಕಂಡುಹಿಡಿಯಿರಿ. ಕೆಲವೊಂದಿಷ್ಟು ಲೆಕ್ಕ ಕೊಟ್ಟಿದ್ದಾರೆ ಇದರಲ್ಲಿ. ಏನಂತ? 2/7, 3/7, 4/7, 5/7, 6/7 ಈ ಥರ ಕೆಲವೊಂದಿಷ್ಟು ಭಾಗಲಬ್ಧ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ನಾವು ದಶಮಾಂಶ ವಿಸ್ತರಣೆಗಳಾಗಿ ವ್ಯಕ್ತಪಡಿಸಬೇಕು. ಆದರೆ ಏನು ಮಾಡೋ ಹಾಗಿಲ್ಲ, ಭಾಗಾಕಾರ ಮಾಡೋ ಹಾಗಿಲ್ಲ, ಹೌದಾ? ಹಾಗಾದರೆ ಏನು ಮಾಡಬೇಕು? ಭಾಗಾಕಾರ ಮಾಡದೇ ಇದ್ದರೆ ಹೇಗೆ ಕಂಡುಹಿಡಿಯಬೇಕು ಅಂದರೆ ನೋಡಿ, ಪರಿಹಾರ ವಿ ನೋ ದ್ಯಾಟ್ ಅಂತ ತಗೊಳ್ಳೋಣ. ನಮಗೆ ಗೊತ್ತು, ಏನಂತ ಗೊತ್ತು? 1/7 0.142857 ಅಂತ ಗೊತ್ತು, ಹೌದಾ? ಒಂದೇದು ಮಾಡೋಣ. 2/7 ನಾವು ಏನು ತಗೊಂಡಿದ್ದೀವಿ? 2/7 ತಗೊಂಡಿದ್ದೀವಿ. ಇದನ್ನು 2 ಇಂಟು ಈ ಥರ ಬರೀಬಹುದಲ್ಲ ಮಕ್ಕಳೇ? 2 ಇಂಟು 1/7 ಅಂತ ಬರೀಬಹುದು. 2 ಆ್ಯಸ್ ಇಟ್ ಈಸ್. 1/7 ಅಂದರೆ ಅವರೇ ಕೊಟ್ಟಿದ್ದಾರೆ 0.142857, ಹೌದಾ? ಸೊ ನಾನು ಭಾಗಾಕಾರ ಮಾಡ್ದಿರ 2/7 ವ್ಯಾಲ್ಯೂ ಕಂಡುಹಿಡಿತಾ ಇದ್ದೀನಿ. ಭಾಗಾಕಾರ ಮಾಡ್ದಿರ ಏನು ಕಂಡುಹಿಡಿತಾ ಇದ್ದೀನಿ? 2/7 ವ್ಯಾಲ್ಯೂನ ಕಂಡುಹಿಡಿತಾ ಇದ್ದೀನಿ. 2 ಇಂಟು 1/7 ಅಂತ ಬಿಡಿಸಿ ಬರ್ಕೊಂಡಿದ್ದೀನಿ. ಸೊ 1/7 ಅಂದರೆ 0.142857, ಓಕೆನಾ? 2 ಆ್ಯಸ್ ಇಟ್ ಈಸ್ ಇಟ್ಕೊಳ್ಳಿ, ಇಂಟು ಮಾಡಿಬಿಡಿ, ಓಕೆ? ಇಂಟು ಮಾಡಿ ಹಚ್ಬಿಡೋಣ. 2 7 14 ಕೈಲ ಬಂತು 1, 2 5 10 10 1 11 ಕೈಲ ಬಂತು 1, 8 7 16 1 17 ಕೈಲ ಬಂತು 1, 2 7 4 2 4 8 2 1 2 ದಶಮಾಂಶ ಇದೆ, 2 0 0. ಗೊತ್ತಾಯ್ತಾ? ನಾನೇನು ಮಾಡಿದೆ? ಡಿವೈಡೆಡ್ ಬೈ ಮಾಡಿದೆ. 2/7 ವ್ಯಾಲ್ಯೂವನ್ನು ಕಂಡು ಹಿಡಿದಿದ್ದೀನಿ, ಓಕೆ? ಭಾಗಲೇ ಮಾಡಿದೆ, ಭಾಗಾಕಾರ ಮಾಡಿದೆ, ದೀರ್ಘ ಭಾಗಾಕಾರ ಮಾಡಿದೆ, 2/7 ವ್ಯಾಲ್ಯೂವನ್ನು ಕಂಡು ಹಿಡ್ದಿದ್ದೀನಿ. ನಾನು ಇದೊಂದು ಮಾಡಿದೆ, ಇದೊಂದು ಮಾಡಿಬಿಡೋಣ. ಉಳಿದಿರೋದು ಈಸಿ ಇದೆ, ಮಾಡಬಹುದು. 5/7 5/7 ಅದೇ ರೀತಿ 5 ಇಂಟು 1/7 ಅಂತ ಹೇಳ್ತೀವಿ. 1/7 ವ್ಯಾಲ್ಯೂ ಏನಿದೆ ನೋಡಿ? 5 ಇಂಟು 1/7 ಅಂದರೆ 0.142857 ಬಾರ್ ಹಾಕಿದ್ದಾರೆ, ಹೌದಾ? ಇವಾಗಲೂ ಇಂಟು ಮಾಡಿ ಇಟ್ಬಿಡೋಣ. ಸೊ 5/7 ವ್ಯಾಲ್ಯೂ ಈಸಿಯಾಗಿ ಸಿಗುತ್ತೆ ನೋಡಿ. 5 7 35 ಕೈಲ ಬಂತು 3, 5 5 25 3 28 ಕೈಲ ಬಂತು 2, 8 5 40 42 42 ಕೈಲ ಬಂತು 2, ಕೈಲ ಬಂತು 4, ಹೌದಾ? 5 7 10 10 4 14 ಕೈಲ ಬಂತು 1, 4 5 20 21 21 ಕೈಲ ಬಂತು 2, 5 1 5 2 7 5 0 0 ದಶಮಾಂಶ. ಹಾಗಾದರೆ
ರಿಪೀಟ್ ಆಗುವಂತಹ ಸಂಖ್ಯೆ ಯಾವುದು ಗೊತ್ತಾ? 0 ಪಾಯಿಂಟ್ ಇದೆಯಲ್ಲ, ಇದು ರಿಪೀಟ್ ಆಗಲ್ವಂತೆ. 7 1 4 2 8 5 ಇಷ್ಟು ಡಿಜಿಟ್ಸ್, ಇಷ್ಟು ಸ್ಥಾನಗಳಾದಮೇಲೆ ವಾಪಸ್ ಈ ವ್ಯಾಲ್ಯೂ ರಿಪೀಟ್ ಆಗುತ್ತೆ. ಯಾವುದರ ವ್ಯಾಲ್ಯೂ ಇದು? 5 ಡಿವೈಡೆಡ್ ಬೈ 7. ಇದನ್ನು ನಾನು ಹೇಗೆ ಕಂಡುಹಿಡ್ದಿದ್ದೀನಿ? ಭಾಗಾಕಾರ ಮಾಡದೆ ನಾನು ಇದನ್ನು ಗುಣಿಸಿ ಗುಣಾಕಾರ ಮಾಡಿ ಇದರ ವ್ಯಾಲ್ಯೂವನ್ನು ಕಂಡುಹಿಡ್ದಿದ್ದೀನಿ. ಇನ್ನೊಂದು 2-3 ಇದೆ. 3/7, 4/7, 6/7 ಈಸಿ ಇದೆ, ಮಾಡಬಹುದು. ಓಕೆನಾ? ಇನ್ನು ನೆಕ್ಸ್ಟ್ ಮೇನ್ ಹೋಗೋಣ. ನೆಕ್ಸ್ಟ್ ಮೇನ್ ಏನು ಹೇಳುತ್ತೆ ನೋಡಿ, ಈ ಕೆಳಗಿನವುಗಳನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಿ. ಇಷ್ಟು ತನಕ ಏನು ಮಾಡಿದ್ವಿ? ಭಾಗಲಬ್ಧ ಸಂಖ್ಯೆಗಳನ್ನು ಕೊಟ್ಟಿದ್ದು ದಶಮಾಂಶ ಸಂಖ್ಯೆಗಳಾಗಿ ದಶಮಾಂಶ ವಿಸ್ತರಣೆಯಾಗಿ ಕನ್ವರ್ಟ್ ಮಾಡಿದ್ವಿ. ಇವಾಗ ಏನು ಮಾಡ್ತಾರೆ? ದಶಮಾಂಶ ವಿಸ್ತರಣೆಯನ್ನು ಕೊಡ್ತಾರೆ. ಅವುಗಳನ್ನು ನಾನು ಏನು ಮಾಡಬೇಕು? P/Q ರೂಪದಲ್ಲಿ ವ್ಯಕ್ತಪಡಿಸಬೇಕು. P/Q ರೂಪದಲ್ಲಿ ವ್ಯಕ್ತಪಡಿಸಬೇಕು. ಮೂರನೇದ ಮೇನು ಮುಖ್ಯ ಪ್ರಶ್ನೆ 3 ಏನು ಮಾಡಬೇಕಂತೆ? P/Q ರೂಪದಲ್ಲಿ ವ್ಯಕ್ತಪಡಿಸಬೇಕು. ಕಂಡೀಷನ್ ಏನು? P ಮತ್ತು Qಗಳು ಸೇರಿದೆ Z ಗಣಕ್ಕೆ, ಆದರೆ Q ಏನಾಗಿಲ್ಲ? 0 ಆಗಿಲ್ಲ. ಇದು ಕಂಡೀಷನ್. ಭಾಗಲಬ್ಧ ಸಂಖ್ಯೆ ಅಂದರೆ ಇದು ಕಂಡೀಷನ್. ಅದರಲ್ಲಿ ಮೊದಲನೇ ಇದು ಏನಂತ ಕೊಟ್ಟಿದ್ದಾವೆ ನೋಡಿ, ಏನಂತ ತಗೊಳ್ಳಿ, 0.6 ಬಾರ್ ಅಂತ ಕೊಟ್ಟಿದ್ದಾವೆ. ನಾವು ನಿನ್ನೆ ಒಂದು ವಿಡಿಯೋದಲ್ಲಿ ಅಂದರೆ 3ನೇ ಸೆಷನಲ್ಲಿ ನೋಡಿದ್ದೀವಿ. 0.6 ಇರಲಿ, ಯಾವುದೇ ಒಂದು ನಂಬರ್ ಇರಲಿ, ಒಂದು ನಂಬರ್ ಮೇಲೆ ಬಾರ್ ಕೊಟ್ಟರೆ ಅದು ಒಂದೇ ಸಂಖ್ಯೆ ಏನಾಗುತ್ತೆ? ರಿಪೀಟ್ ಆಗುತ್ತೆ, ಆವರ್ತ ಆಗುತ್ತೆ. 2 ನಂಬರ್ ಮೇಲೆ ಬಾರ್ ಕೊಟ್ಟರೆ ಅವು 2 ಅಂಕಿಗಳು ಏನಾಗುತ್ತೆ? ರಿಪೀಟ್ ಆಗುತ್ತೆ ಅಂತ ನೋಡಿದ್ವಿ. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 6 ಮೇಲೆ ಅಷ್ಟೇ ಕೊಟ್ಟಿದ್ದಾರೆ. ಇದನ್ನು ನಾವು 0.666 ಈ ಥರ ಕಂಟಿನ್ಯೂಸ್ ಇದೆ, ರಿಪೀಟ್ ಆಗುತ್ತೆ ಅಂತ ಬರ್ಕೊಳ್ಬಹುದಲ್ವಾ? ಓಕೆ, ಸೊ ಇದರ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಎಕ್ಸ್ ಅಂತ ತಗೊಳ್ಳೋಣ. ಎಕ್ಸ್ ಇಸ್ ಈಕ್ವಲ್ ಟು 0.666. ಓಕೆನಾ? ಇಲ್ಲಿ ಎಷ್ಟು ನಂಬರ್ ರಿಪೀಟ್ ಆಗಿದೆ? ನಾ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. 1 ನಂಬರ್ ರಿಪೀಟ್ ಆದರೆ ಇಂಟು 10 ಅಂತ ತಗೊಳ್ಳಿ. 2 ನಂಬರ್ ರಿಪೀಟ್ ಆದರೆ ಇಂಟು 100 ಅಂತ ತಗೊಳ್ಳಿ. 3 ನಂಬರ್ ರಿಪೀಟ್ ಆದರೆ ಇಂಟು 1000. ಹೌದಾ? ಇಲ್ಲಿ ಎಷ್ಟು ನಂಬರ್ ರಿಪೀಟ್ ಆಗಿದೆ? 1 ನಂಬರ್ 6 ಅನ್ನೋದಷ್ಟೇ. ಸೊ ಏನು ಮಾಡಬೇಕು ಇವಾಗ? ಇಂಟು 10. ಏನಕ್ಕೆ? ಕಾರಣ ಬರೀ ಇಲ್ಲಿ ಒಂದು ಅಂಕಿ ಅಷ್ಟೇ ಪುನರಾವರ್ತನೆಯಾಗಿದೆ ಅಥವಾ ಆವರ್ತವಾಗಿದೆ ಅಂತ ಬರಿಬಹುದು. ಪುನರಾವರ್ತನೆ ಅನ್ನೋದಕ್ಕಿಂತ ಆವರ್ತವಾಗಿದೆ ಅಂತ ಹೇಳಿ. ಓಕೆನಾ? ಎಕ್ಸ್ ಇಂಟು 10 ಅಂದರೆ 10x. ಇಲ್ಲಿ ನೋಡಿ, ಇಂಟು 10 ಮಾಡಿದ್ರೆ 1 ನಂಬರ್ ದಾಟಿ ಪಾಯಿಂಟ್ ಬರುತ್ತೆ. ಇಂಟು 100 ಮಾಡಿದ್ರೆ 2 ನಂಬರ್ ದಾಟಿ ಪಾಯಿಂಟ್ ಬರುತ್ತೆ. ಇಂಟು 1000 ಮಾಡಿದ್ರೆ 3 ನಂಬರ್ ದಾಟಿ ಪಾಯಿಂಟ್ ಬರುತ್ತೆ. ನಿನ್ನೆ ನೋಡಿದ್ದೀವಿ, ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ. ಹೌದಾ? ಇಂಟು 10 ಅಂದರೆ ಎಷ್ಟಾಯಿತು? 6.66. ಓಕೆನಾ? 6.66. ಇದನ್ನು ನಾನು ರೀರೈಟ್ ಮಾಡ್ತೀನಿ, ವಾಪಸ್ ಬರಿತೀನಿ. ಹೇಗೆ ಬರಿತೀನಿ ಅಂದರೆ 6 + 0.66. ಓಕೆನಾ? ಸೊ ಇಲ್ಲಿ ಏನು ಮಾಡ್ತೀವಿ ನಾವು? ಹೀಗಂದ್ರೆ ಏನು ನೋಡಿ, ಹೀಗಂದರೆ ಎಕ್ಸ್ ಅಂತ ಅರ್ಥ. ಎಕ್ಸ್ ಅಂತ ತಗೊಂಡಿದ್ದೀವಿ ತಾನೆ. 10x = 6 + x. ಈ ಎಕ್ಸ್ ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಹೌದಾ? = 6. ಹಾಂ, 9x = 6 ಆಯಿತು. x = 6 ಡಿವೈಡೆಡ್ ಬೈ 9. 3 3. ಸೊ x = 2/3. ಎಕ್ಸನ್ನು ನಾವೇನು ಮಾಡಿದ್ವಿ ಅಂದರೆ ಭಾಗಲಬ್ಧ ಸಂಖ್ಯೆಯಾಗಿ ವ್ಯಕ್ತಪಡಿಸಿದ್ವಿ. ದಶಮಾಂಶ ವಿಸ್ತರಣೆಯನ್ನು ಏನು ಮಾಡಿದ್ವಿ ನಾವು? ಭಾಗಲಬ್ಧ ಸಂಖ್ಯೆಯಾಗಿ ವ್ಯಕ್ತಪಡಿಸಿದ್ವಿ. ಅರ್ಥ ಆಯ್ತಾ? ಇದೇ ಒಂದು ಮೇನ್ನಲ್ಲಿ, ಇದೇ ಮುಖ್ಯ ಪ್ರಶ್ನೆಯಲ್ಲಿ ಇನ್ನೊಂದಿದೆ, ಸ್ವಲ್ಪ ಚೇಂಜ್ ಇದೆ. ಅದನ್ನ ಸ್ವಲ್ಪ ನೋಡ್ಬಿಡೋಣವಾ? ಏನದು? ನಿನ್ನೆ ಮಾಡಿದ್ದೀವಿ ಈ ಥರ ಉದಾಹರಣೆ.
ಅದೊಂದು ನೋಡ್ಕೊಂಬಿಡಿ. ಓಕೆ, ಸೆಕೆಂಡ್ ಒನ್ 0.47, 7 ಮೇಲೆ ಅಷ್ಟೇ ಬಾರ್ ಇದೆ. ಅಂದರೆ ಇಲ್ಲಿ ಏನು ರಿಪೀಟ್ ಆಗಿಲ್ಲ, 4 ರಿಪೀಟ್ ಆಗಿಲ್ಲ, ಬಟ್ ಏನಾಗಿದೆ 7 ಅಷ್ಟೇ ರಿಪೀಟ್ ಆಗಿದೆ. ಇದನ್ನು ಯಾವ ಥರ ಬರ್ಕೋತೀವಿ ಅಂದರೆ 0.4777 ಈ ಥರ ಎಷ್ಟಾದರೂ 7 ಬರ್ಕೊಳ್ಳಿ, 7 ಅಷ್ಟೇ ಏನಾಗಿದೆ ರಿಪೀಟ್ ಆಗಿದೆ. ಗೊತ್ತಾಯ್ತಾ? ಸೊ ಇಲ್ಲಿ ಎಷ್ಟು ನಂಬರ್ ರಿಪೀಟ್ ಆಗಿದೆ? 1 ನಂಬರ್. ಮೊದಲು ನಾವು ಇದನ್ನು ಎಕ್ಸ್ ಅಂತ ತಗೊಳ್ಳೋಣ. ಎಕ್ಸ್ ಇಸ್ ಈಕ್ವಲ್ ಟು 0.4777 ಅಂತ ತಗೊಂಡ್ವಿ. ಓಕೆ, ಕಂಟಿನ್ಯೂಯಸ್ ಇದೆ, 1 ನಂಬರ್ ಅಷ್ಟೇ ರಿಪೀಟ್ ಆಗ್ತಿದೆ. ನಾನು ವಾಪಸ್ ಬರೆಯಲ್ಲ ಅದನ್ನು, ಯಾವುದನ್ನು 1 ಅಂಕೆ ಅಷ್ಟೇ ರಿಪೀಟ್ ಆಗಿದೆ ಅದಕ್ಕೆ ಇಂಟು 10, 2 ಅಂಕೆ ರಿಪೀಟ್ ಆಗಿದೆ 100, ಇದನ್ನು ವಾಪಸ್ ಬರೆಯಲ್ಲ. ನಿಮ್ಗೆ ಅಂಡರ್ಸ್ಟುಡ್ ಆಗಿದೆ ಅಂತ ನಾನು ಅನ್ಕೋತಿದ್ದೀನಿ. ಸೊ ಇಂಟು 10, ಹಾಂ ಏನಾಯಿತು? ಇಂಟು 10 ಮೀನ್ಸ್ 10x. ಇದು 4 ಪಾಯಿಂಟ್ ಆಗುತ್ತೆ, 4.77 ಈ ಥರ ಕಂಟಿನ್ಯೂಯಸ್ ಆಗುತ್ತೆ. ಓಕೆನಾ? ಇವಾಗ ನಾನು ಈ ವ್ಯಾಲ್ಯೂವನ್ನು ಸ್ಪ್ಲಿಟ್ ಮಾಡ್ಕೋತೀನಿ. ಹೇಗೆ ಮಾಡ್ಕೋತೀನಿ? ಎಕ್ಸ್ ಬರೋ ರೀತಿ ನೋಡಿ. ಸ್ವಲ್ಪ 10x ಇಸ್ ಈಕ್ವಲ್ ಟು ನನಗೆ ಎಕ್ಸ್ ಬರಬೇಕು ಅಂದರೆ 0.477. ಇದು ಕಂಟಿನ್ಯೂಯಸ್ ಇದೆ, ಬರಬೇಕು ಅಂದರೆ ಇಲ್ಲೇನು ಮಾಡಬೇಕು? 4.3 ಹೊಡ್ಕೋಬೇಕು. 4.3 ಪ್ಲಸ್ 0.4, 4 ಪ್ಲಸ್ 0 ಮೀನ್ಸ್ 4 ಪಾಯಿಂಟ್ 3 ಪ್ಲಸ್ 7, 3 ಪ್ಲಸ್ 4 ಏನಿದೆ 7, 3 ಪ್ಲಸ್ 4 ಏನಾಗುತ್ತೆ 7, ಆ್ಯಸ್ ಇಟ್ ಈಸ್ 7 ಏನಾಗುತ್ತೆ ಕಂಟಿನ್ಯೂಯಸ್ ಆಗುತ್ತೆ. ಗೊತ್ತಾಯ್ತಾ? ಹಾಗಂದ್ರೆ ಈ ವ್ಯಾಲ್ಯೂ ಏನಾಯಿತು ನೋಡಿ, ಎಕ್ಸ್ ಏನಾಯಿತು? ಎಕ್ಸ್ ಆ್ಯಸ್ ಯೂಶುವಲ್ 10x ಇಸ್ ಈಕ್ವಲ್ ಟು 4.3 ಪ್ಲಸ್ ಎಕ್ಸ್ ಆಯಿತು. ಎಕ್ಸ್ ಈ ಕಡೆ ಬಂದರೆ ಏನಾಗುತ್ತೆ? ಮೈನಸ್ ಆಗುತ್ತೆ. 10x ಮೈನಸ್ ಎಕ್ಸ್ is equal to 4.3, 9x is equal to 4.3, x is equal to 4.3 divided by 9. ಇದು ಇನ್ನೂ ಕಂಪ್ಲೀಟ್ ಆಗಿಲ್ಲ, ಏನಕ್ಕಂದರೆ ಪಾಯಿಂಟ್ ಇದೆ ಇಲ್ಲಿ, ಹೌದಾ? ಸೊ 1 ನಂಬರ್ ಆಗಿನ ಪಾಯಿಂಟ್ ಇದೆ. ಸೊ ಏನು ಮಾಡೋಣ? x is equal to, ಹೌದಾ, 4.3 divided by 9 into 10 divided by 10, 43 divided by 90. That is the value of x. x ಅಂದರೆ ಏನಾಯಿತು? 43 divided by 90. ಗೊತ್ತಾಯ್ತಲ್ವಾ? ಇದು ಸ್ವಲ್ಪ ಚೇಂಜ್ ಇತ್ತು ಅಷ್ಟೇ ಮೊದಲೇ ಲೆಕ್ಕದಕ್ಕಿಂತ. ತುಂಬ ಈಸಿ ಇದೆ, ನೀವು ಟ್ರೈ ಮಾಡಬಹುದು. ಓಕೆನಾ? ಇನ್ನು ನೆಕ್ಸ್ಟು ಮುಂದಿನ ಲೆಕ್ಕಗಳಿಗೆ ಹೋಗೋಣ. ಮುಂದಿನ ಲೆಕ್ಕ 4ನೇದು 5ನೇದು 6ನೇದು ಮೇನೆಲ್ಲ ಸೇಮ್ ಇದೆ. ಇದೇ ರೀತಿ p/q ರೂಪದಲ್ಲಿನ ವ್ಯಕ್ತಪಡಿಸಿ ಅಂತ ಇದೆ. ಸೊ ತುಂಬ ಈಸಿ ಇದೆ, ನೀವು ಟ್ರೈ ಮಾಡಬಹುದು. ನಾನು ಇವಾಗ 8ನೇ ಮೇನಿಗೆ ಹೋಗ್ತಾ ಇದ್ದೀನಿ. 8ನೇ ಮೇನ್ ಏನಿದೆ ಅಂದರೆ 5 divided by 7 ಮತ್ತು 9 divided by 11 ಇದೆ. 8ನೇ ಮೇನು 5 divided by 7 ಮತ್ತು 9 divided by 11 ಇದೆ. ಇದರ ನಡುವಿನ ಅಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇದರ ನಡುವಿನ ಅಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇದನ್ನು ಬೆಟರ್ ನಾವೇನು ಮಾಡ್ಬೋದು ಅಂದರೆ ದಶಮಾಂಶ ವಿಸ್ತರಣೆ ಕನ್ವರ್ಟ್ ಮಾಡ್ಕೋಬಹುದು. ಹೌದಾ? ಈಸಿ ಆಗುತ್ತೆ. 5/7 ಕನ್ವರ್ಟ್ ಮಾಡ್ಕೊಳ್ಳಿ, 9/11 ಕನ್ವರ್ಟ್ ಮಾಡ್ಕೊಳ್ಳಿ. ಹೇಗೆ? 7 ಔಟ್ಸೈಡ್ 5 ಇನ್ಸೈಡ್ ಪಾಯಿಂಟ್ ಕೊಟ್ಟೆ. 7 7 49, 1 ಉಳಿತು. ಸೊ 7 1 7, 3 ಉಳಿತು ಪಾಯಿಂಟ್. 7 4 28, 2 ಉಳಿತು 0, 7 2 14, 6 ಉಳಿತು, 7 8 56, ಹೌದಾ? 4 ಉಳಿತು 0, 7 5 35, 5 ಉಳಿತು. ನೋಡಿ ಏನಿತ್ತು ಮೊದಲು? 5 ಇತ್ತು ತಾನೆ, ವಾಪಸ್ 5 ಬಂದಿದೆ. ಅಂದರೆ ಇದು 0.714285 ಇಷ್ಟಾದ್ಮೇಲೆ ಮತ್ತೆ ಅದೇ ಅಂಕಿಗಳು ರಿಪೀಟ್ ಆಗುತ್ತೆ. ಹೌದಾ? ಸೊ 5/7 is equal to 0.714285 ಈ ಥರ ನೀವು ಬರೀಬಹುದು.
ಹೌದಾ? ಇದೇ ರೀತಿ 9/11 ಅನ್ನು ಮಾಡ್ಕೊಳ್ಳಿ. ಇದೇ ರೀತಿ ಏನು ಮಾಡಬೇಕು? 9/11 ಅನ್ನು ಕನ್ವರ್ಟ್ ಮಾಡ್ಕೋಬೇಕು ದಶಮಾಂಶ ವಿಸ್ತರಣೆಯಾಗಿ. ದಶಮಾಂಶ ವಿಸ್ತರಣೆಯಾಗಿ ಕನ್ವರ್ಟ್ ಮಾಡ್ಕೋಬೇಕು. ಆಮೇಲೆ ಉತ್ತರಗಳನ್ನು ಹೋಲಿಸಬೇಕು. ಓಕೆ, ದಶಮಾಂಶ ವಿಸ್ತರಣೆಯಾಗಿ ಕನ್ವರ್ಟ್ ಮಾಡ್ಕೋಬೇಕು. ಓಕೆ, 9/11 ಇದೆ. ಆ್ಯಸ್ ಯೂಶುವಲ್ 11 ಔಟ್ಸೈಡ್ 9 ಇನ್ಸೈಡ್. ಪಾಯಿಂಟ್ ಕೊಟ್ಟು 0 ತಗೋತೀವಿ. 11 8 88. ಹೌದಾ? 2 ಉಳಿತು 0. 11 1 11 ಮತ್ತು 9 ಉಳಿತು. 9 ಇದೆ ಆಲ್ರೆಡಿ. ಇದೇ ರೀತಿ ಏನಾಗುತ್ತೆ? ಇದು ರಿಪೀಟ್ ಆಗುತ್ತೆ ನೋಡಿ. 0 ತಗೊಂಡೆ 11 8 ಹೌದಾ? 88 ಮತ್ತು ಎಷ್ಟು ಉಳಿತು? 2 0 11 1. ಹೌದಾ? ಈ ಥರ ಏನಾಗುತ್ತೆ? ಇದು ರಿಪೀಟ್ ಆಗುತ್ತೆ. ಅಂದರೆ 9/11 = 0.81. ಈ ಥರ ನಾನು ಬರ್ಕೊಳ್ತೀನಿ. ಹೌದಾ? ಇವಾಗ ನೋಡಿ 0.81. ಹಾಗಾದರೆ 5/7 ಮತ್ತು 9/11 ಏನು ಹೇಳುತ್ತೆ? 5/7 ಅಂದರೆ 0.714285 ಈ ಥರ ಇದೆ. ಮತ್ತು ಆ್ಯಂಡ್ ಅಂತ ತಗೊಳ್ತೀವಿ. 9/11 ಅಂದರೆ ಎಷ್ಟಿದೆ? ಇಲ್ಲಿ ಬಾಜುನೇ ತೊಗೊಂಡ್ಬಿಡೋಣ. 0.8181. ಹೌದಾ? ಇಲ್ಲಿ ನೋಡಿ, 7 ಆದಮೇಲೆ ಯಾವುದಾದ್ರೂ ನಂಬರ್ ಬರಲಿ. ಓಕೆ, 7 ಆದಮೇಲೆ ಯಾವುದಾದ್ರೂ ನಂಬರ್ ಬರಲಿ, 8 ಆದಮೇಲೆ ಯಾವುದಾದ್ರೂ ನಂಬರ್ ಬರಲಿ, ಏನು ಸಮಸ್ಯೆ ಇಲ್ಲ. 7 ಮತ್ತು 8 ಒಳಗಡೆನೇ ಬರಬೇಕು ಡಿಜಿಟ್ಸು. 0.7150 500 5300 ಈ ಥರ ಬರಬಹುದು. 0.8181. ಓಕೆನಾ? 0.71 ಇದೆ, ಏನು ಸಮಸ್ಯೆ ಇಲ್ಲ. ಅದು 0.71 ಅಂದರೆ 0.8 ಅಲ್ಲ. ಹೌದಾ? ನೆಕ್ಸ್ಟ್ ಇನ್ನೊಂದು ಮಾಡ್ಬೋದು. ಏನಂತ? 0.7160 600 6300. ಹೌದಾ? ಈ ಥರ ನೀವು ಯಾವುದಾದ್ರೂ ಸಂಖ್ಯೆಗಳನ್ನು ರಿಪೀಟ್ ಮಾಡ್ಕೋಬಹುದು. ಅದು ಯಾವಾಗಲೂ 5/5/7 ಮತ್ತು 9/11 5/7 ಇದರ ನಂತರ ನೋಡಿ 5/7 ಅಂದರೆ ಇಷ್ಟು ವ್ಯಾಲ್ಯೂ ಇದೆ. ಇದರ ನಂತರ ಇದರ ಒಳಗಡೆ. ಹೌದಾ? 7 1 ಆದಮೇಲೆ 4 ಇದೆ, ನಾನು 5 ತಗೊಂಡಿದ್ದೀನಿ. ಆಮೇಲೆ 6 ತೊಗೊಂಡಿದ್ದೀನಿ, ಆಮೇಲೆ 7 ತೊಗೊಳ್ತೀನಿ, 8 ತೊಗೊಳ್ತೀನಿ. ಒಟ್ಟಾರೆ ಈ ಒಂದು ನಂಬರ್ ಇದೆಯಲ್ಲ, ಇದಕ್ಕಿಂತ ಜಾಸ್ತಿ ಇರಬೇಕು, ಈ ನಂಬರ್ಗಿಂತ ಕಡಿಮೆ ಇರಬೇಕು. ಈ ಥರ ನಾವು ಸಾಕಷ್ಟು ಅಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸಬಹುದು. ಓಕೆನಾ? ನೋಡಿ, ಇದರ ನಂತರ ಇದರ ಒಳಗಡೆ ಅಂದರೆ ಇದರ ನಂತರ ಅಂದ್ರೇನು? 0.714285. ಇದನ್ನು 7 ಓಕೆ ಕಾಮನ್ ಅಂತ ತಗೊಳ್ಳಿ, 8 ಓಕೆ, 8 7 ಬಿಟ್ಬಿಡಿ. ಇದರ ನಂತರ 140 ಇದೆ ಅಂತ ತಗೊಳ್ಳಿ, 150 ಆಯಿತು, 160 ಆಯಿತು, 170 ಆಯಿತು. ಹೌದಾ? ಇದು ಇಲ್ಲಿ ಫಸ್ಟ್ ನಂಬರನ್ನ ನಾವು ಚೇಂಜ್ ಮಾಡಲ್ಲ. 7 1 ಚೇಂಜ್ ಮಾಡಲ್ಲ. ಇಲ್ಲೂ 8 1 ಅದರ ಕೆಳಗಿನ ನಂಬರ್ಸ್, ಇದರ ಮೇಲಿನ ನಂಬರ್ಸು, ಇದರ ಕೆಳಗಿನ ನಂಬರ್ಸ್ ಏನಾಗುತ್ತೆ? ಸಾಕಷ್ಟು ಅಂಕಿಗಳನ್ನು ನಾವು ಬರೀಬಹುದು. ಇಲ್ಲಿ ನಾನು 1 0 ತೊಗೊಂಡಿದ್ದೀನಿ, ನೀವು ಡಬಲ್ ಮಾಡಿನೂ ತಗೊಳ್ಬಹುದು. ಇದನ್ನು ತುಂಬ ರೀತಿಯಾಗಿ ಬಿಡಿಸ್ತವೆ. ಇದು ಒಂದು ಸಿಂಪಲ್ ಮೆಥಡ್. ನಾನು ಕೊಟ್ಟಿರುವಂಥದ್ದು ಒನ್ ಆಫ್ ದ ಮೆಥಡ್ ಅಂತ ಹೇಳ್ತೀವಿ. ತುಂಬಾ ಮೆಥಡ್ ಇದೆ, ಅದರಲ್ಲಿ ಒಂದು ಮೆಥಡನ್ನು ನಾನು ಬಳಸಿ ಏನು ಮಾಡಿದ್ದೀನಿ? ಅಭಾಗಲಬ್ಧ ಸಂಖ್ಯೆಗಳನ್ನು ನಿಮಗೆ ಕೊಟ್ಟಿದ್ದೀನಿ. ಓಕೆನಾ? ಇನ್ನು ನೆಕ್ಸ್ಟ್ ಮೇನ್ಗೆ ಹೋಗ್ತೀವಿ. ಏನು ಹೇಳುತ್ತೆ ಅಂದರೆ ಲಾಸ್ಟ್ ಮೇನ್ ಇದು. ಲಾಸ್ಟ್ ಮೇನಲ್ಲಿ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ವರ್ಗೀಕರಣ ಮಾಡಿರಿ ಅಂತ ಹೇಳಿದ್ದಾರೆ. ಕೆಳಗೆ ಕೊಟ್ಟಿದ್ದಾರೆ ಕೆಲವೊಂದಿಷ್ಟು ಸಂಖ್ಯೆಗಳನ್ನು. ಕೆಳಗೆ ಕೊಟ್ಟಿರುವಂತಹ ಅಂಕಿಗಳು ಅಥವಾ ಸಂಖ್ಯೆಗಳಿನ ಇದಾವಲ್ಲ, ಅದರಲ್ಲಿ ನೀವೇನು ಸಪ್ರೇಟ್ ಮಾಡಿರಿ ಅಂತ ಹೇಳಿದ್ದಾರೆ ಅಂದರೆ ಭಾಗಲಬ್ಧ ಯಾವುದು, ಅಭಾಗಲಬ್ಧ ಯಾವುದು. ಓಕೆ, ಲಾಸ್ಟ್ ಮೇನು 11th ಮೇನ್ ಇದೆ.
ಭಾಗಲಬ್ಧ ಮತ್ತು ಅಭಾಗಲಬ್ಧಗಳಾಗಿ ವರ್ಗೀಕರಣ ಮಾಡ್ರಿ. ಭಾಗಲಬ್ಧ ಮತ್ತು ಅಭಾಗಲಬ್ಧ. ಹೌದಾ? ಈಗ ರೂಟ್ 23 ಇದೆ. ರೂಟ್ 23 ಇದೊಂದು ಅಭಾಗಲಬ್ಧ ಸಂಖ್ಯೆ, ಏಕೆಂದರೆ ಇದು ವರ್ಗ ಸಂಖ್ಯೆ ಅಲ್ಲ, ಇದೊಂದು ಅಭಾಗಲಬ್ಧ ಸಂಖ್ಯೆ. ಹೌದಾ? ನೆಕ್ಸ್ಟ್ ರೂಟ್ 225 ಇದೆ. ಇದನ್ನು ನಾವು 15 ಅಂತ ಬರಿತೀವಿ. 15 225. ಹೌದಾ? ಸೊ ಹೀಗಾಗಿ ಇದೇನಾಗುತ್ತೆ? ಭಾಗಲಬ್ಧ ಸಂಖ್ಯೆ ಆಗುತ್ತೆ. ಇನ್ನು ನೆಕ್ಸ್ಟ್ ಇದೆ ನೋಡಿ 0.3796. ನಾವು ಸೆಷನ್ 3ದಲ್ಲಿ ಮೊದಲನೇ ಉದಾಹರಣೆ ನೋಡಿದ್ದೀವಿ. ಈ ಥರ ಇದ್ದಾಗ ನಾವು ಏನು ಮಾಡಿದ್ದೀವಿ? 3796 ಡಿವೈಡೆಡ್ ಬೈ ಎಷ್ಟು ನಂಬರ್ ಇದೆ? 4. ಹಾಗಾದರೆ ಎಷ್ಟು ಬರುತ್ತೆ? 4 0 ಬರುತ್ತೆ. ಎಷ್ಟು ಬರುತ್ತೆ? 4 0 ಬರುತ್ತೆ. ಮೀನ್ಸ್ ಇದೇನಾಯಿತು? P/Q ರೂಪದೊಳಗೆ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆಯಿತು ಅಂದರೆ ಏನು? ಭಾಗಲಬ್ಧ ಸಂಖ್ಯೆ. ಗೊತ್ತಾಯ್ತಾ? ಈ ರೀತಿ ಒಂದು 2-3 ಲೆಕ್ಕಗಳನ್ನು ಕೊಟ್ಟಿದ್ದಾವೆ. ಇವುಗಳನ್ನು ಭಾಗಲಬ್ಧ ಮತ್ತು ಅಭಾಗಲಬ್ಧಗಳಾಗಿ ವಿಂಗಡಣೆ ಮಾಡ್ರಿ ಅಂತ ಹೇಳಿದ್ದಾರೆ. ಓಕೆನಾ? ಇದೇನು 1.3 ಅಭ್ಯಾಸ ಕಂಪ್ಲೀಟ್ ಆಯಿತು. ಇವಾಗ ನಾವೆಲ್ಲಿಗೆ ಹೋಗೋಣ? 1.4 ಅಭ್ಯಾಸಕ್ಕೆ ಹೋಗೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಉದಾಹರಣೆಗಳು ಇದ್ದಾವೆ. ಉದಾಹರಣೆ ತುಂಬ ಇಂಪಾರ್ಟೆಂಟು. ಅವು ರಿಪೀಟ್ ಆಗ್ತಾ ಇರ್ತಾವೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಸೊ ಇಂಪಾರ್ಟೆಂಟ್ ಉದಾಹರಣೆ. ಓಕೆನಾ? ಉದಾಹರಣೆಗಳನ್ನು ನೋಡೋಣ. ಉದಾಹರಣೆ ಬಿಡಿಸಿದ್ರಿ ಅಂದರೆ ಎಕ್ಸಸೈಸ್ ಬಿಡಿಸಿದ ಹಾಗೆ ನೀವು. ಓಕೆ? ಹೆಡ್ಡಿಂಗು ಸಂಖ್ಯಾ ರೇಖೆಯ ಮೇಲೆ ವಾಸ್ತವ ಸಂಖ್ಯೆಗಳನ್ನು ಗುರುತಿಸುವಿಕೆ. ಸಂಖ್ಯಾ ರೇಖೆಯ ಮೇಲೆ ವಾಸ್ತವ ಸಂಖ್ಯೆಗಳನ್ನು ಏನು ಮಾಡೋದು? ಗುರುತಿಸುವುದು ಅಂತ ಹೇಳ್ತಾರೆ. ಗುರುತಿಸುವಿಕೆ. ಓಕೆ? ಸಂಖ್ಯಾ ರೇಖೆ ಮೇಲೆ ವಾಸ್ತವ ಸಂಖ್ಯೆಗಳನ್ನು ಗುರುತಿಸುವಿಕೆ ಅಂತ ಹೇಳ್ತೀವಿ. ಮೊದಲನೇ ಉದಾಹರಣೆ 2.665. ಎಕ್ಸಾಂಪಲ್ ಫಸ್ಟ್ ಒನ್ 2.665. ಓಕೆ? ಇದನ್ನು ವರ್ಧನೆಯ ಮೂಲಕವೂ ನಾವೇನು ಮಾಡ್ಬೋದು ಅಂದರೆ ದೃಶ್ಯೀಕರಣ ಮಾಡ್ರಿ ಅಂತ ಹೇಳ್ತಾರೆ. ಅನುಕ್ರಮ ವರ್ಧನೆಯ ಮೂಲಕ ಕೊಟ್ಟಿರುವಂತಹ ಅಂಕಿಯನ್ನು ನೀವೇನು ಮಾಡಬೇಕು ಅಂದರೆ ದೃಶ್ಯೀಕರಣ ಮಾಡ್ರಿ ಸಂಖ್ಯಾ ರೇಖೆ ಮೇಲೆ ಅಂತ ಹೇಳ್ತಾರೆ. ಮೊದಲನೇದು ಏನು ಕೊಟ್ಟಿದ್ದಾರೆ ನೋಡಿ? 2.665 ಅಂತ ಕೊಟ್ಟಿದ್ದಾರೆ. ನಾವು ಕಾಮನ್ ಆಗಿ ಮೊದಲನೇದು ಸಂಖ್ಯಾ ರೇಖೆ ಹಾಕೊಳ್ತೀವಿ. ಈ ಥರ ಹಾಕೊಳ್ತೀವಿ. ಓಕೆ? 0 ಮಿಡಲ್ ತಗೋತೀವಿ. +1 +2 +3 +4 -1 -2. ನೋಡಿ 2.665 ಇದೆ. ಇದು ಯಾವ 2 ಅಂಕಿಗಳ ಮಧ್ಯೆ ಬರುತ್ತೆ ಅಂದರೆ 2 ಮತ್ತು 3. ಹೌದಾ? 2.6 ಅಂದರೆ 2 ಮೇಲೆ ಬರುತ್ತೆ, 3 ಒಳಗಡೆ ಬರುತ್ತೆ. ಹೌದಾ? ಈ ರೀತಿ ತಗೊಳ್ತೀವಿ. ನೆಕ್ಸ್ಟು ಈ ಥರ ಸಂಖ್ಯಾ ರೇಖೆಯನ್ನು ಹಾಕೊಳ್ತೀವಿ. ನೋಡಿ ಈ ಥರ ನಾವು ಸಂಖ್ಯಾ ರೇಖೆಯನ್ನು ಹಾಕೊಳ್ತೀವಿ. 2 ಮತ್ತು 3 ಇದರ ನಡುವಿನ ಅಂಕಿಗಳನ್ನು ತಗೊಳ್ತಾ ಹೋಗ್ತೀವಿ ನಾವು. ಲಾಸ್ಟಿಗೆ 3 ಬಂದಿತ್ತು ಅಂದರೆ ಇಲ್ಲಿ ನೋಡಿ 2, 2.1, 2.2, 2.3, 2.4, 2.5, 2.6, 2.7, 2.8, 2.9, 30 ಅಂತ ತಗೊಳ್ತೀವಿ. ಮೊದಲು ಸಂಖ್ಯಾ ರೇಖೆ, ಆಮೇಲೆ ಯಾವ 2 ನಂಬರ್ನ ಮಧ್ಯೆ ಈ ಸಂಖ್ಯೆ ಬರುತ್ತೆ ಅಂತ ತಗೊಳ್ತೀವಿ. 2 ಮತ್ತು 3. ಇವಾಗ 2 ಮತ್ತು 3ನ ನಾವು ಒಂದು ಸಂಖ್ಯಾ ರೇಖೆ ಮೇಲೆ ಹಾಕೊಳ್ತೀವಿ. ಓಕೆನಾ? ಇವಾಗ 2.6 ಇದೆ. ಹೌದಾ? 2.66 ಇದೆಯಲ್ಲ, ಇದು ಯಾವ 2 ಅಂಕಿಗಳ ಮಧ್ಯೆ ಬರುತ್ತೆ ಅಂದರೆ 2.6 ಮತ್ತು
2.7 ನೋಡಿ 2.6 ಮತ್ತು 2.7 ಇವೆರಡರ ಮಧ್ಯೆ ಏನು ಬರುತ್ತೆ 6 ಬರುತ್ತೆ ಹೌದಾ. ಸೊ ಇದನ್ನು ನಾವು ವಾಪಸ್ ತಗೊಳ್ಳೋಣ. ಮತ್ತೆ ಸಂಖ್ಯಾ ರೇಖೆ 2.6 ಅಂತ ಹಾಕೊಳ್ತೀವಿ. ಓಕೆ 2.61 2.62 2.63 2.64 2.65 2.66 2.67 2.68 2.69 2.7 ಇಲ್ಲಿ ಯಾವ್ದು ತಗೊಂಡಿದ್ವಿ 2.6 2.7 ಅದೇ ಎರಡು ಲಾಸ್ಟ್ ಬಂದಿದೆ ನೋಡಿ ಹೌದಾ. ಓಕೆ ಇವಾಗೇನು 2.665 2.66 ಇದೆ. ಇದರ ನೆಕ್ಸ್ಟ್ 5 ಬರಬೇಕು ಅಂದರೆ 2.66 ಮತ್ತು 2.67 ಇವೆರಡರ ಮಧ್ಯೆ ಆ ಸಂಖ್ಯೆ ಬರುತ್ತೆ. ಲಾಸ್ಟ್ ಸ್ಟೆಪ್ ಅಂತ ಕನ್ಸಿಡರ್ ಆಯಿತು. 2.66 and 2.67. ಓಕೆ ಅನುಕ್ರಮ ವರ್ಧನೆ ಅಂತ ಹೇಳ್ತೀವಿ. 2.661 2.662 2.663 2.664 2.665 2.666 2.667 2.668 2.669 2.67 ಓಕೆನಾ. ನೋಡಿ ನಮಗೆ ಕೊಟ್ಟಿರುವಂಥ ಸಂಖ್ಯೆ ಯಾವುದು 2.665 2.665 ಓಕೆನಾ. ಈ ರೀತಿ ನಾವೇನು ಮಾಡ್ತೀವಿ ಅನುಕ್ರಮ ವರ್ಧನೆಯ ಮೂಲಕ ಸಂಖ್ಯಾ ರೇಖೆಯ ಮೇಲೆ ಕೊಟ್ಟಿರುವಂತಹ ಅಂಕಿಯನ್ನು ಪ್ರತಿನಿಧಿಸ್ತೀವಿ. ಓಕೆನಾ. ನೆಕ್ಸ್ಟ್ ಉದಾಹರಣೆ ಗೊತ್ತಾಯ್ತಲ್ವಾ. ಅನುಕ್ರಮ ವರ್ಧನೆಯ ಮೂಲಕ ಕೊಟ್ಟಿರುವಂತಹ ಅಂಕಿಯನ್ನು ಸಂಖ್ಯಾ ರೇಖೆ ಯಾವ ಅಂಕಿ ಇದು ವಾಸ್ತವ ಸಂಖ್ಯೆ. ಇದು ವಾಸ್ತವ ಸಂಖ್ಯೆಯನ್ನು ನಾವೇನು ಮಾಡಿದ್ವಿ ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿದ್ವಿ ಗೊತ್ತಾಯ್ತಾ. ಇವಾಗ ನಾವು ನೆಕ್ಸ್ಟ್ ಉದಾಹರಣೆಗೆ ಹೋಗೋಣ. ನಿತ್ಯ ಸಮೀಕರಣಗಳು ಅಂತ ಬರುತ್ತೆ. ನೆಕ್ಸ್ಟು ನಿತ್ಯ ಸಮೀಕರಣಗಳು ಅಂಥೇಳಿ ಆ ನಿತ್ಯ ಸಮೀಕರಣಗಳನ್ನು ಸ್ವಲ್ಪ ಲಿಸ್ಟ್ ಮಾಡಿಬಿಡೋಣ. ಅದರ ಮೇಲಿನ ಸಮಸ್ಯೆಗಳನ್ನು ಮುಂದೆ ನೋಡೋಣಂತೆ ಓಕೆನಾ. ನಿತ್ಯ ಸಮೀಕರಣಗಳು ಅಂತ ಹೇಳ್ತೀವಿ. ನಿತ್ಯ ಸಮೀಕರಣಗಳು ಐಡೆಂಟಿಟೀಸ್ ಅಂತ ತಗೊಳ್ತಾರೆ. ಸೊ ನಿತ್ಯ ಸಮೀಕರಣ ಮೊದಲನೇದು ಏನು ಕೊಟ್ಟಿದ್ದಾರೆ ಯಾವ ಥರ ಅಂದರೆ ರೂಟ್ ಎ ಬಿ ಕೊಟ್ಟಿದ್ದಾರೆ. ಇದನ್ನು ನಾವು ಯಾವ ಥರ ಬರೀಬೋದು ರೂಟ್ ಎ ಇಂಟು ರೂಟ್ ಬಿ ರೂಟ್ ಎ ಇಂಟು ರೂಟ್ ಬಿ ಈ ಥರ ನಾವು ಬರೀಬಹುದು ಓಕೆನಾ. ರೂಟ್ ಎ ಮತ್ತು ರೂಟ್ ಬಿ. ಎರಡನೇದು ರೂಟ್ ಎ ಡಿವೈಡೆಡ್ ಬೈ ಬಿ ಕೊಟ್ಟಿರ್ತಾರೆ. ಇದನ್ನು ರೂಟ್ ಎ ಡಿವೈಡೆಡ್ ಬೈ ರೂಟ್ ಬಿ ಈ ಥರ ಬರ್ಕೊಳ್ತೀವಿ. ಮೂರನೇದು ಬ್ರಾಕೆಟ್ ರೂಟ್ ಎ ಪ್ಲಸ್ ರೂಟ್ ಬಿ ಇಂಟು ಇನ್ ಬ್ರಾಕೆಟ್ ರೂಟ್ ಎ ಮೈನಸ್ ರೂಟ್ ಬಿ. ನೋಡಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಹೌದಾ. ನೀವು 8th ಸ್ಟ್ಯಾಂಡರ್ಡಲ್ಲಿ ಕಲ್ತಿದ್ದೀರಾ ಅಂದರೆ ಏನು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಟ್ ಎ ಸ್ಕ್ವೇರ್ ಮೈನಸ್ ರೂಟ್ ಬಿ ಸ್ಕ್ವೇರ್. ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಬೋತ್ ಆರ್ ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ಏನು ಉಳಿಯುತ್ತೆ ಎ ಮೈನಸ್ ಬಿ ಅಷ್ಟೇ ಉಳಿಯುತ್ತೆ. ಏನು ಉಳಿಯುತ್ತೆ ಎ ಮೈನಸ್ ಬಿ. ಥರ್ಡ್ ಒನ್ ಐಡೆಂಟಿಟಿ ಅಂದರೆ ಮೂರನೇ ನಿತ್ಯ ಸಮೀಕರಣ ಅಂತ ತಗೊಳ್ತೀವಿ ಓಕೆನಾ. ನೆಕ್ಸ್ಟು ನಾಲ್ಕನೇದು ಎ ಪ್ಲಸ್ ರೂಟ್ ಬಿ ಇಂಟು ಎ ಮೈನಸ್ ರೂಟ್ ಬಿ. ಇದು ಕೂಡ ಏನಾಗುತ್ತೆ ಎ ಸ್ಕ್ವೇರ್ ಮೈನಸ್ ಬಿ ಆಗುತ್ತೆ. ಎ ಸ್ಕ್ವೇರ್ ಮೈನಸ್ ಬಿ ಏನಕ್ಕಂದರೆ
ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಏನಾಯ್ತು ಇಲ್ಲಿ? ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಫಿಫ್ತ್ ಒನ್ ಐಡೆಂಟಿಟಿ, ನಿತ್ಯ ಸಮೀಕರಣ ಅಂತ ಹೇಳ್ತೀವಿ ನೋಡಿ. ರೂಟ್ ಎ ಪ್ಲಸ್ ರೂಟ್ ಬಿ ಇಂಟು ರೂಟ್ ಸಿ ಪ್ಲಸ್ ರೂಟ್ ಡಿ. ಯಾವುದು ಸೇಮ್ ಇಲ್ಲ, ಸೊ ಏನು ಮಾಡ್ಕೊಳ್ತಾ ಹೋಗ್ತೀವಿ? ಇಂಟು ಎ ಇಂಟು ಸಿ, ಆಮೇಲೆ ಎ ಇಂಟು ಡಿ. ಹೌದಾ? ರೂಟ್ ಎ ಸಿ ಪ್ಲಸ್ ರೂಟ್ ಎ ಡಿ, ರೂಟ್ ಎ ಸಿ ಪ್ಲಸ್ ರೂಟ್ ಎ ಡಿ. ಹಾಂ, ಬಿ ಇಂಟು ದೀಸ್ ಟು ಟರ್ಮ್ಸ್, ಇವೆರಡನ್ನ ಇಂಟು ಮಾಡಬೇಕು. ಬಿ ಇಂಟು ಸಿ ಅಂದರೆ ಬಿ ಸಿ ಪ್ಲಸ್ ಬಿ ಇಂಟು ಡಿ. ಓಕೆನಾ? ನಿತ್ಯ ಸಮೀಕರಣ ರೂಟ್ ಎ ಪ್ಲಸ್ ರೂಟ್ ಬಿ ಇಂಟು ರೂಟ್ ಸಿ ಪ್ಲಸ್ ರೂಟ್ ಡಿ ಇದ್ದರೆ ಈ ಥರ ನಾವು ಲೆಕ್ಕಗಳಲ್ಲಿ ಉಪಯೋಗ ಮಾಡ್ಕೋತೀವಿ ಅಂತ ಹೇಳ್ತಾರೆ. ಒಂದು ಉದಾಹರಣೆ, ಎಕ್ಸಾಂಪಲ್, ರೂಟ್ ಎ, ಇನ್ನೊಂದು ಐಡೆಂಟಿಟಿ ಇದೆ, ಸಾರಿ, ಸಿಕ್ಸ್ತ್ ಒನ್ ಐಡೆಂಟಿಟಿ, ರೂಟ್ ಎ ಪ್ಲಸ್ ರೂಟ್ ಬಿ ಹೋಲ್ ಸ್ಕ್ವೇರ್. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮಾಡ್ತಿದ್ವಲ್ಲ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಇಲ್ಲಿ ಎ ಅಂದರೆ ಏನು ಕೊಟ್ಟಿದ್ದಾನೆ? ರೂಟ್ 2. ಸ್ಕ್ವೇರ್ ಅಂದರೆ 2 ಆ್ಯಂಡ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಹೌದಾ? ಎ ಪ್ಲಸ್ ಬಿ 2ab ಅಂದರೆ 2 ಇಂಟು ರೂಟ್ ಎ ಇಂಟು ಬಿ. ಓಕೆನಾ? ಐಡೆಂಟಿಟಿ. ನೆಕ್ಸ್ಟ್ ಎಕ್ಸಾಂಪಲ್ ಹೋಗೋಣ. ಏನು ಕೊಟ್ಟಿದ್ದಾರೆ ಮೊದಲನೇ ಎಕ್ಸಾಂಪಲಲ್ಲಿ ಅಂದರೆ 5 ಪ್ಲಸ್ ರೂಟ್ 2 ಇಂಟು 2 ಪ್ಲಸ್ ರೂಟ್ 5, 2 ಪ್ಲಸ್ ರೂಟ್ 5. ಇಲ್ಲಿ ಯಾವುದು ಸೇಮ್ ಇಲ್ಲ, ಸೊ ಅದಕ್ಕೆ ನಾವೇನು ಮಾಡ್ಕೊಳ್ತೀವಿ? ಯಾವ ಐಡೆಂಟಿಟಿ ಯೂಸ್ ಆಗುತ್ತೆ ಇಲ್ಲಿ? ರೂಟ್ ಇಲ್ಲ. ಹೌದಾ? ಮತ್ತು ಪ್ಲಸ್ ಇದೆ, ನಾವು ಡೈರೆಕ್ಟಾಗಿ ಇಂಟು ಮಾಡ್ಕೋಬೋದು. 5 ಇಂಟು ಇದನ್ನು ಅಂದರೆ 5 2s are 10 ಪ್ಲಸ್ 5 ಇಂಟು ರೂಟ್ 5 ಪ್ಲಸ್ 2 ಇಂಟು ರೂಟ್ 2 ಪ್ಲಸ್ ರೂಟ್ 10. ಓಕೆ, ಇಲ್ಲಿ ಯಾವುದು ಏನಿಲ್ಲ, ಸಿಮಿಲರ್ ಇಲ್ಲ. ಇಂಟು ಮಾಡೋದಕ್ಕೆ, ಪ್ಲಸ್ ಮಾಡೋದಕ್ಕೆ, ಆಪರೇಷನ್ಸ್ ನಡೆಸೋದಕ್ಕೆ ಏನಿಲ್ಲ, ಇಲ್ಲಿ ವ್ಯಾಲ್ಯೂಗಳು ಸೇಮ್ ಇಲ್ಲ. ಓಕೆ, ಇಷ್ಟೇ ಆನ್ಸರ್ ಬಿಡಬೇಕಾಗತ್ತೆ. ನೆಕ್ಸ್ಟ್ ಒನ್, 5 ಪ್ಲಸ್ ರೂಟ್ 5 ಇಂಟು 5 ಮೈನಸ್ ರೂಟ್ 5. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಕೊಟ್ಟಿದ್ದಾರೆ ನೋಡಿ ಐಡೆಂಟಿಟಿ. ಯಾವುದನ್ನು ಕೊಟ್ಟಿದ್ದಾರೆ? ಥರ್ಡ್ ಒನ್ ಐಡೆಂಟಿಟಿ. ಹೌದಾ? ಏನಿದೆ? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇತ್ತಂದರೆ ಡೈರೆಕ್ಟ್ ಆನ್ಸರ್ ಏನು ಬರುತ್ತೆ? ಎ ಮೈನಸ್ ಬಿ ಅಂದರೆ ಎ ಪ್ಲಸ್ ಬಿ ಎ ಮೈನಸ್ ಬಿ. ಇಲ್ಲ ಅಂದರೆ ನೋಡಿ 5 ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಹೌದಾ? ಇದು ಕ್ಯಾನ್ಸಲ್ ಆಯಿತು. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. 5 ಸ್ಕ್ವೇರ್ ಅಂದರೆ 25, ಇದೆಷ್ಟು? 5. ಸೊ ಆನ್ಸರ್ ಎಷ್ಟು ಬರುತ್ತೆ? 20. ನೋಡಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಐಡೆಂಟಿಟಿ ಏನು? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಹೌದಾ? ಎ ಸ್ಕ್ವೇರ್ ಅಂದರೆ 5 ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ರೂಟ್ 5 ಸ್ಕ್ವೇರ್. ಇಲ್ಲಿ ಈ ರೂಟ್ ಕ್ಯಾನ್ಸಲ್ ಆಗುತ್ತೆ. 5 ಸ್ಕ್ವೇರ್ ಅಂದರೆ 25 ಮೈನಸ್ ಇದೆ 5, ಸೊ ಎಷ್ಟಾಯಿತು? 20. ಎಷ್ಟಾಯಿತು? 20. ಓಕೆನಾ? ಇದೇ ರೀತಿ 1.4 ಅಭ್ಯಾಸದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಿದ್ದಾವು. ಅವುಗಳನ್ನು ನಾವು ಮುಂದಿನ ಒಂದು ಸೆಷನಲ್ಲಿ ನೋಡೋಣ. ಇವತ್ತು ನಾವೇನೇನು ನೋಡಿದ್ವಿ ಅಂದರೆ ಭಾಗಲಬ್ಧಗಳನ್ನು ಕೊಟ್ಟಾಗ ಅಭಾಗಲಬ್ಧಗಳನ್ನು ಹೇಗೆ ಮಾಡಬೇಕು, ದಶಮಾಂಶ ವಿಸ್ತರಣೆ ಹೇಗೆ ಬರೀಬೇಕು ಅನ್ನೋದನ್ನು ನೋಡಿದ್ವಿ. ದಶಮಾಂಶವನ್ನು ಕೊಟ್ಟಾಗ ಅದನ್ನು ಭಾಗಲಬ್ಧ ಸಂಖ್ಯೆಯಾಗಿ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ನೋಡಿದ್ವಿ. ಆಮೇಲೆ ವಾಸ್ತವ ಸಂಖ್ಯೆಗಳನ್ನು ಸಂಖ್ಯಾ ರೇಖೆ ಮೇಲೆ ಹೇಗೆ ಗುರುತಿಸಬೇಕು ಅನ್ನೋದನ್ನು ಕೂಡ ನೋಡಿದ್ವಿ. ನಿತ್ಯ ಸಮೀಕರಣಗಳ ಬಗ್ಗೆ ತಿಳ್ಕೊಂಡ್ವಿ. ಅದೇ ರೀತಿ ಅವುಗಳನ್ನು ಅಪ್ಲೈ ಮಾಡಿ ನಾವು ಉದಾಹರಣೆ ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೀವಿ. ಇದನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಇನ್ನೊಂದು 2 ಉದಾಹರಣೆಗಳಿದೆ, ಸ್ವಲ್ಪ ಚೇಂಜಸ್ ಇದೆ, ಅವುಗಳನ್ನು ಬಿಡಿಸಿ ಲಾಸ್ಟ್ ಅಭ್ಯಾಸ, ಈ ಅಧ್ಯಾಯದ ಲಾಸ್ಟ್ ಅಭ್ಯಾಸ ಇದೆ, ಅದಕ್ಕೆ ಹೋಗೋಣವಂತೆ. ಧನ್ಯವಾದಗಳು.